ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೇಡಮ್, ಈಗಾಗಲೇ ಫೀಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಒಂದು ಪೋಷಕಿಯಾಗಿ ಏನು ಹೇಳ್ತೀರಾ? ಪೋಷಕಿಯಾಗಿ ಇದ್ರ ಬಗ್ಗೆ ಖಂಡಿತವಾಗಿ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ತುಂಬ ಕಷ್ಟ ಆಗುತ್ತೆ. ಒಂದು ಮಕ್ಕಳನ್ನು ಓದಿಸೋದಂತ ಹೇಳಿದರೆ ಇದು ಚಾಲೆಂಜಿಂಗ್ ಟಾಸ್ಕ್ ಪೇರೆಂಟ್ಸ್ಗಳಿಗೆ. ಎಷ್ಟು ದುಡ್ಡಿದ್ದವರಾಗಲಿ ದುಡ್ಡಿಲ್ಲದಿದ್ದವರಿಗೆ ಸಾಮಾನ್ಯ ಜನರಿಗಾದ್ರೂ ಮಕ್ಕಳ ಎಜುಕೇಷನ್ ಅಂತ ಹೇಳಿದಾಗ ಯಾರೂ ಕಾಂಪ್ರಮೈಸ್ ಮಾಡೋಕ್ಕೆ ರೆಡಿ ಇರಲ್ಲ. ಸೊ ದೇ ವಿಲ್ ಬಿ ಬೌಂಡ್ ಟು ಪೇ ದ ಫೀಸ್. ಅದನ್ನು ಅವರು ಆ ರೀತಿ ಜಾಸ್ತಿ ಮಾಡೋದಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ. ಈಗ ನೀವು ಪೇರೆಂಟ್ಸ್ ಆಗಿದ್ದೀರಾ, ಎಷ್ಟು ಜನ ಮಕ್ಕಳಿದ್ದಾರೆ, ಅವರ ಫೀಸ್ ಆಗಿರ್ಬೋದು, ನಿಮ್ಮ ಎಜುಕೇಷನ್ ಲೈಫ್ ಹೇಗಿತ್ತು? ಆ್ಯಸ್ ಅ ಪೇರೆಂಟ್ ನನಗೆ 2 ಹೆಣ್ಮಕ್ಳು. ಒಬ್ಬಳು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಕಾಲೇಜಲ್ಲಿದ್ದಾಳೆ. ಅವಳಿಗೆ 1.5 ಲಕ್ಷ ಫೀಸ್. ಇನ್ನೊಬ್ಬಳು 1,20,000 ಸ್ಕೂಲ್ ಫೀಸ್ ಆಗ್ತಾಯಿದೆ. ಆ್ಯಸ್ ಅ ಪೇರೆಂಟ್ ನಾನು ಕಲಿಬೇಕಾದ್ರೆ ಇಂಜಿನಿಯರಿಂಗ್ ಫೀಸ್ ಕೂಡ ನಂದು 4,000-4,500 ಇದ್ದಿದ್ದು, ಫ್ರೀ ಸೀಟ್ ಜನರಲ್ ಮೆರಿಟಲ್ಲಿ. ಈ ನಮ್ಮ ಮಕ್ಕಳಿಗೆ ಇಷ್ಟೊಂದು ಫೀಸ್ ಅಂತ ಹೇಳಿದರೆ ವಿ ಆಲ್ವೇಸ್ ಟೇಕ್ ಅವರ್ ಎಕ್ಸಾಂಪಲ್. ನಮ್ಮ ಎಜುಕೇಷನ್ ಮತ್ತು ನಮ್ಮ ಮಕ್ಕಳಿಗೆ ಆಗ್ತಿರೋ ಎಜುಕೇಷನ್ ತುಂಬ ಅಜಗಜಾಂತರಾಗಿ ವ್ಯತ್ಯಾಸ ಇದೆ. ಈಗಿನ ಮಕ್ಕಳ ಎಜುಕೇಷನ್ ನಿಮಗೆ ಸ್ವಲ್ಪ ಆದರೂ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಮಕ್ಕಳು ಕಮರ್ಷಿಯಲೈಸ್ ಆಗಿ ಹೋಗ್ತಾ ಇದ್ದಾರೆ ಅಥವಾ ನಿಜವಾಗ್ಲೂ ಶಿಕ್ಷಣ ಪಡೆದುಕೊಂಡು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮಾದರಿ ಆಗ್ತಾರೆ ಅಂತ ನಿಮ್ಗೆ ಅನಿಸುತ್ತಾ? ಇಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ನಮ್ಮ ವಿದ್ಯಾಭ್ಯಾಸಕ್ಕೂ ನಮ್ಮ ಮಕ್ಕಳಿಗಿರೋ ವಿದ್ಯಾಭ್ಯಾಸ ತುಂಬ ಕಮರ್ಷಿಯಲ್ ಆಗಿದೆ ಇವಾಗ. ಈ ಸ್ಕೂಲಲ್ಲಿ ಸಿಗಬೇಕಂತ ಹೇಳಿದರೆ ಇಷ್ಟು ಫೀಸ್, ಇಷ್ಟು ಡೊನೇಷನ್ಸ್. ಸೊ ಅದನ್ನೆಲ್ಲ ನಾವು ಕಂಪೇರ್ ಆಬ್ವಿಯಸ್ಲಿ ಮಾಡೇ ಮಾಡ್ತೀವಿ. ನಮ್ಮ ಟೈಮಲ್ಲಿ ಗೌರ್ಮೆಂಟ್ ಸ್ಕೂಲ್ ಆಗಲಿ ಪ್ರೈವೇಟ್ ಆಗಲಿ ಈ ಮಟ್ಟಿಗೆ ಎಜುಕೇಷನ್ ನಮ್ಮದು ಫೀಸ್ ಇರಲಿಲ್ಲ. ಓಕೆ, ಮಾನಸಿಕವಾಗಿ ಎಷ್ಟು ಕುಗ್ಗಿಸ್ತಾ ಇದ್ದಾರೆ ಸ್ಕೂಲ್ ಅವರು? ಯಾಕಂದರೆ ಒಂದು ಪೇರೆಂಟ್ ದುಡ್ಡು ಕಟ್ಟದೇ ಹೋದರೆ ಮಗುನ ಹೊರಗಡೆ ನಿಲ್ಲಿಸೋದಾಗಿರ್ಬೋದು, ಈ ಥರ ಆದಂತಹ ಬಹುತೇಕ ಇಶ್ಯೂಗಳು ಪೇರೆಂಟ್ಸ್ಗಳಿಗೆ ಆಗಿರುವಂಥದ್ದು. ಏನು ಹೇಳ್ತೀರಾ? ಇದು ತುಂಬ ತುಂಬ ಬೇಜಾರಾಗಿರೋ ವಿಷಯ ಅದು. ಯಾಕಂದರೆ ಒಂದು ಪೇರೆಂಟ್ ಹತ್ರ ದುಡ್ಡಿದೆ, ಇನ್ನೊಂದು ಪೇರೆಂಟ್ ಹತ್ರ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಮಕ್ಕಳು ತಪ್ಪಲ್ಲ, ಅದು ಪೇರೆಂಟ್ಸ್ಗಳದ್ದು ತಪ್ಪಲ್ಲ. ಅವರು ದುಡಿತಾ ಇದ್ದಾರೆ. ಆದರೆ ಒಬ್ಬರು ದುಡಿಮೆ ಇನ್ನೊಬ್ರು ದುಡಿಮೆ ಅಷ್ಟು ಇರಲಿಕ್ಕಿಲ್ಲ ಅಂತ ಅದಂತ ಹೇಳಿ ನಾವು ಮಕ್ಕಳನ್ನು ಶಿಕ್ಷಿಸೋಕ್ಕಾಗಲ್ಲ. ಸೊ ಅದನ್ನು ಅವರು ಪರಿಗಣಿಸಬೇಕಾಗತ್ತೆ.